ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಚೆ ಬಾ. ಏಯ್ ನಿಂತ್ಕೊಳ್ಳೆ. ರಾಧಿಕಾ, ಕಮಲು, ಮೊದಲು ಅಳಿಯಂದ್ರನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು, ಅದು ಮುಖ್ಯ ಅಲ್ವಾ? ಎಲ್ರೂ ಸೇರಿ ನನಗೆ ಮಾತಾಡಕ್ ಬನ್ನಿ. ಹಲೋ, ಎಲ್ರೂ ಸ್ವಲ್ಪ ಸುಮ್ನಿರ್ತೀರಾ? ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ದೀರಲ್ಲ, ಇದೇನ್ ನಿಮ್ ಮನೆ ಅನ್ಕೊಂಡಿದ್ದೀರಾ? ನಿನಗೇನ್ ಬೇಕು? ಏನ್ ಬೇಕು ನಿನಗೆ? ಯಾಕೆ ನನ್ ಜೊತೆಲಿರೋರ್ಗೆಲ್ಲ ಹೀಗ್ ಟಾರ್ಚರ್ ಕೊಡ್ತಿದ್ಯಾ? ನಿಜವಾಗ್ಲೂ ನನಗೇನ್ ಬೇಕು ಅಂತ ನಿನಗೆ ಗೊತ್ತಿಲ್ವಾ ರಾಧಿಕಾ? ಸಮಾಜದ ಮುಂದೆ ನಾನು ನಿನ್ ಗಂಡ ಅಂತ ಹೇಳ್ಕೊಳ್ಳೋದು ಬಿಟ್ರೆ ಇನ್ಯಾವ ಆಸೆನೂ ನನಗಿಲ್ಲ. ಅವತ್ ನೀನು ಊಟ ಮಾಡ್ಬೇಕು ಅಂತ ಸ್ವಲ್ಪ ಸಲಿಗೆ ತಗೊಂಡ್ ಮಾತಾಡ್ದೆ, ಅದೇ ಸಲಿಗೆಯಿಂದ ನೀನು ಮುಟ್ದೆ, ಅದಕ್ಕೆ ನೀನ್ ನನ್ಗೆ ಹೊಡೆದೆ, ಅದು ಅವತ್ತೇ ಮುಗೀತು. ಆದ್ರೆ ಅದನ್ನೇ ಕಾರಣವಾಗಿ ಇಟ್ಕೊಂಡು ಚಿರು ನಂಗೆ ಈ ರೀತಿ ಹೊಡೆದಿರೋದು ಎಷ್ಟು ಸರಿ ಹೇಳು? ಇನ್ನೊಂದು ಸ್ವಲ್ಪ ಹೊತ್ತು ನನ್ನನ್ನು ಹಾಗೆ ಹೊಡೆದಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು ಗೊತ್ತಾ? ನಿನಗೆ ತೊಂದರೆ ಕೊಡಬೇಕು ಅಂತ ನಾನು ಈ ರೀತಿ ಮಾತಾಡ್ತಿಲ್ಲ ರಾಧಿಕಾ. ನನಗಾಗ್ತಿರೋ ಅನ್ಯಾಯ ನಿನಗೂ ಅರ್ಥ ಆಗಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಚಿರುಗೆ ತಿರುಗಿಸಿ ಹೊಡೆಯೋದು ನನಗೆ ದೊಡ್ಡ ವಿಷಯನೇ ಅಲ್ಲ ರಾಧಿಕಾ. ಅವ್ನು ಕಿಕ್ ಬಾಕ್ಸರು ಅನ್ನೋ ಯಾವ ಭಯನೂ ನನಗಿಲ್ಲ. ಅವನಿಗೆ ನಾನು ತಿರುಗಿಸಿ ಹೊಡೆದ್ರೆ ನಿನಗೆ ನೋವಾಗುತ್ತೆ ಅಂತ ನಾನೇ ಹೊಡೆಸ್ಕೊಂಡು ನೋವು ಅನ್ಭವಿಸ್ತಾ ಇದ್ದೀನಿ. ಸರಿ, ಚಿರು ನಿನಗೆ ಹೊಡೆದಿದ್ ತಪ್ಪೆ, ಅದಕ್ಕೆ ನಾನ್ ನಿನ್ನ ಹತ್ರ ಸಾರಿ ಕೇಳ್ತೀನಿ, ಚಿರುಗೆ ವಾರ್ನ್ ಕೂಡ ಮಾಡ್ತೀನಿ. ಆದ್ರೆ ಪ್ಲೀಸ್ ನೀನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೋ. ಸರಿ, ಇಷ್ಟು ದಿನ ನನ್ನ ಹೆಂಡತಿ ನನ್ನ ಹತ್ರ ಏನೂ ಕೇಳ್ತಿರ್ಲಿಲ್ಲ, ಆದ್ರೆ ಫಸ್ಟ್ ಟೈಮ್ ಏನೋ ಒಂದು ಕೇಳಿದ್ಯಾ? ಓಕೆ, ನಿನ್ಗೋಸ್ಕರ ಈ ಕೇಸ್ನ ನಾನು ವಾಪಸ್ ತಗೊಂತೀನಿ. ಸರಿ ಬಾ, ಇಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳು. ಏ ರಾಧಿಕಾ, ಇರು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾನಿನ್ನೂ ನನ್ನ ಮಾತನ್ನ ಪೂರ್ತಿಯಾಗಿ ಕಂಪ್ಲೀಟೇ ಮಾಡಿಲ್ಲ.